ಯತ್ನಾಳಾಯ್ತು ಮುಂದಿನ ಸರದಿ ಎಸ್ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ದ ಹಿನ್ನೆಲೆಯಲ್ಲಿ ಬಿಜೆಪಿ ಯತ್ನಾಳ್ಗೆ ಈಗಾಗಲೇ 6 ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯ ಸ್ಥಾನದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ. ಸೊ ಈಗ ನೆಕ್ಸ್ಟ್ ಯಾರ ಸರದಿ ಎಸ್ಟಿ ಸೋಮಶೇಖರ್ ಅಥವಾ ಹೆಬ್ಬಾರ್ ಇಬ್ಬರಿಗೂ ಕೂಡ ಉಚ್ಚಾಟನೆ ಭಾಗ್ಯ ಸಿಗತ್ತಾ? ಯತ್ನಾಳ್ ಉಚ್ಚಾಟನೆಯ ನಿನ್ನೆ ಟಿವಿ ಮಾಧ್ಯಮಗಳಲ್ಲಿ ನೋಡಿದೆ. ಬೆಳಿಗ್ಗೆ ಯಾರಿಗೂ ಫೋನ್ ಮಾಡಿ ನೋಟಿಸ್ನ ನನ್ನ ಮೊಬೈಲ್ಗೆ ತರಿಸಿದ್ದೇನೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ. ಕಾರಣ ಅದರಲ್ಲಿ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಈಗ ಬೆಳಗ್ಗೆ ನೋಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಗೆ ಹೋಗ್ತಾರೆ, ಆ ಪಾರ್ಟಿಗೆ ಭಾಗವಹಿಸ್ತಾರೆ, ಕಾಂಗ್ರೆಸ್ ಪಕ್ಷದ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ, ಅದು ಎಲ್ಲ ಶಿಸ್ತು ಉಲ್ಲಂಘನೆ ಅಂತಕ್ಕಂಥದ್ದನ್ನು ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೆ. ನಾನು ಯಾವ ಪಾರ್ಟಿಲೂ ಕೂಡ, ಕಾಂಗ್ರೆಸ್ ಪಕ್ಷದ ಯಾವ ಪಾರ್ಟಿಲೂ ಕೂಡ ನಾನು ಭಾಗವಹಿಸ್ತಿಲ್ಲ. ಹಿಂಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಬಿಜೆಪಿಯವರು. ಆಮೇಲೆ ಬೆಳಗಾಂನಲ್ಲಿ ಈಗ ಗಾಂಧಿ ಪ್ರತಿಮೆ ಅನಾವರಣ ಸಂದರ್ಭ, ಅದು ಸರ್ಕಾರದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಅವರು ಪಕ್ಷದ ಕಾರ್ಯಕ್ರಮದಲ್ಲಿ ನಾನೇನು ಭಾಗವಹಿಸಲಿಲ್ಲ. ಆಮೇಲೆ ಅಸೆಂಬ್ಲಿಲೂ ಕೂಡ ಪಕ್ಷದ ಪರವಾಗಿ ಜನವಿನ ಪಕ್ಷದ ವಿರೋಧ ಏನಿಲ್ಲ. ಮೊನ್ನೆ ಬಡ್ಜೆಟ್ದು ಇವ್ರು ಯಾರೂ ಬಂದಿಲ್ಲ, ನಾನು ಅಟೆಂಡ್ ಮಾಡಿದ್ದೀನಿ. ಅದು ಪಕ್ಷ ವಿರೋಧ ಅಂತಕ್ಕಂಥದ್ದಾದ್ರೆ ಏನಾಗ್ತದೆ? ಟೋಟಲಿ 100ಕ್ಕೆ 100 ನನ್ನ ಕಾನ್ಸ್ಟಿಟ್ಯೂಯೆನ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಪ್ರತಿ ದಿವಸ ನಾನು ಭೇಟಿ ಮಾಡಲೇಬೇಕಾಗ್ತದೆ. ಈಗ ಮೊನ್ನೆ ಬಡ್ಜೆಟ್ ಮೀಟಿಂಗ್ ಹೋಗಿದ್ರು, ಯಾವ ಬಿಜೆಪಿ ಶಾಸಕರು ಕೂಡ ಬಡ್ಜೆಟ್ ಮೀಟಿಂಗಿಗೆ ಬರಲಿಲ್ಲ. ನಾನು ಬಡ್ಜೆಟ್ ಮೀಟಿಂಗಿಗೆ ಭಾಗವಹಿಸಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದೆಲ್ಲವನ್ನ ಕೂಡ ನಾನು ಅವರಿಗೆ ಮನವರಿಕೆ ಮಾಡಿದ್ದೇನೆ. ಕಾನ್ಸ್ಟಿಟ್ಯೂನ್ಸಿ ವಿಚಾರ ಕೆಂಪೇಗೌಡ ಬಡಾವಣೆ ನಮ್ಮ ಕ್ಷೇತ್ರದಲ್ಲೇ ಬರ್ತದೆ, ಉಪಮುಖ್ಯಮಂತ್ರಿಗಳು ಬಂದ ಸಮಯದಲ್ಲಿ ಭೇಟಿ ಮಾಡ್ತೇವೆ. ಕುರುಬ ಸಮಾಜದ್ದು ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಬಂದಿದ್ರು, ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಅಂದರೆ ಸರ್ಕಾರದ ಕಾರ್ಯಕ್ರಮ ಯಾವುದೇ ಇದ್ರೂ ಅದನ್ನು ಭಾಗವಹಿಸ್ತಕ್ಕಂಥದ್ದು ನನ್ನ ಹಕ್ಕು. ನಾನು